ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಮಾರ್ನಿಂಗ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಪೂಜೆ ಅದು ಎಲ್ಲ ಮಾಡ್ಕೊಂಡಿನಿ. ಆಮೇಲೆ ಇವತ್ತು ಅಡುಗೆ ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಲಾಸ್ಟ್ ವ್ಲಾಗ್ ಇನ್ನೂ ಯಾರು ಹೋಗಿ ನೋಡಿಲ್ಲ ಅಂದ್ರೆ ಲಾಸ್ಟ್ ವ್ಲಾಗ್ನ ನೋಡ್ರಿ, ಇನ್ನೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇವತ್ತು ನಾ ಬ್ರೇಕ್ಫಾಸ್ಟ್ಗೆ ಚುರ್ಮುರಿ ಸೂಸ್ಲಾ ಮಾಡಿದ್ದೆ. ಬಿಕಾಸ್ ಉತ್ತರ ಕರ್ನಾಟಕ ಜನರಿಗೆ ಸೂಸ್ಲ ರೆಸಿಪಿ ತೋರಿಸೋದೇನು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡೆ. ಹಾಗಾಗಿ ಸೂಸ್ಲಾ ಅದು ಏನೂ ರೆಸಿಪಿ ತೋರಿಸ್ಲಿಲ್ಲ. ಇವಾಗ ಆ್ಯಕ್ಚುಲಿ ಸಾನ್ವಿ ಕೂಡ ಸ್ಕೂಲಿಗೆ ಹೋಗ್ಯಾಳ. ಹರ್ಷ್ ಇಲ್ಲ ಅದನ್ರಿ, ಅವನ ಜೊತೆ ನನ್ನ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡತ್ತಾನ. ಆಮೇಲೆ ನಮ್ಮ ಮನೆಯವ್ರ ಈ ರೂಮ್ ಒಳಗೆ ವರ್ಕ್ ಮಾಡತ್ತಾರ. ಸೊ ಇವಾಗ ನಾನು ಒಂದು ಸ್ಮೂತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗತ್ತೀನಿ. ಸ್ಮೂತೀಸ್ ಅಂದ್ರೆ ನಾವು ಮಾರ್ನಿಂಗ್ ಎದ್ಮೇಲೆ ಪ್ರೋಟೀನ್ ಶೇಕ್ ಅನ್ಬೋದು. ಆಮೇಲೆ ನಮ್ಮ ಹೆಲ್ತ್ ಬಾಡಿಗಾಗಲಿ ಎಷ್ಟು ಇಂಪಾರ್ಟೆಂಟ್ ಐತ್ರಿ ಪ್ರೋಟೀನ್ಸ್ ಆಗಲಿ ವಿಟಾಮಿನ್ಸ್ ಆಗಲಿ ಎಷ್ಟು ಹೋಗುತ್ತೆ. ಹರ್ಷು ಹಂಗೆ ಮಾಡಬೇಡ. ಪ್ರೋಟೀನ್ ಆಗಲಿ ಅಷ್ಟು ನಮ್ಮ ಬಾಡಿ ಭಾಳ ಇಂಪಾರ್ಟೆಂಟ್ ಐತಿ. ಹಾಗಾಗಿ ನಾವು ಒಂದೊಂದ್ಸಲ ಏನು ಮಾಡ್ತೀನಿ, ನಾಷ್ಟಾ ಬ್ರೇಕ್ಫಾಸ್ಟ್ ಒಂದು ಸ್ವಲ್ಪ ತೊಗೋತೀನಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ತೀನಿ. ಬಾಳಿಕಾಯಿ ಸ್ಮೂತಿ ಅಂದ್ರೆ ಬನಾನಾ ಸ್ಮೂತಿ ಐತ್ರಿ ಇದು. ಅದು ಹೆಂಗೆ ಮಾಡೋದು ನಿಮ್ಮ ಜೊತೆ ಆ ರೆಸಿಪಿ ಶೇರ್ ಮಾಡ್ಕೊತೀನಿ. ಮತ್ತು ಇವತ್ತಿನ ದಿನ ನಂದು ಹೆಂಗೈತಿ ನನ್ನ ಪುಟ್ಟನ ಜೊತೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಯ್ ಮಾಡಿ ಹರ್ಷು. ಹಾಯ್. ಯಾಕೆ ನಾಚ್ಕೊಳತ್ತೇನು? ಹಾಯ್ ಮಾಡ್ಲ. ನೀ ಏನು ಮಾಡೋದು ಈಗ? ನಮ್ಮ ಹರ್ಷಿಗೆ ಸ್ಟಡಿ ಮಾಡ್ತಾನ್ರಿ. ಆ್ಯಕ್ಚುಲಿ ನಾ ಅಡುಗೆ ಮಾಡೋ ಮುಂದೆ ಮಮ್ಮಿ ತುಂದರ ಅಂತ ನನಗೆ ಕೂಡ್ಸ್ಕೊಂಡು ನಮ್ಮ ಮನೆಯೊಳಗೆ ಒಂದು ಮ್ಯಾಟ್ ಐತಿ, ಅದ್ರ ಜೊತೆ ಅವ ಸ್ಟಡಿ ಮಾಡ್ತಾನೆ. ಈಗ ಮಾಡ್ತೀನಿ ಸ್ಟಡಿ ಮಾಡ್ತಿ? ಹಾಂ ಮಾಡ್ತಾನೆ ನೋಡ್ರಿ ಈಗ. ಸೊ ಇವತ್ತಿನ ಡೇ ಹೆಂಗೈತಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ನಾ ಅವಾಗಲೇ ಹೇಳಿದ ಪ್ರಕಾರ ಇವಾಗ ಮಮ್ಮಿ ತುಂದರ ಅಂತ ಸ್ಟಡಿ ಮಾಡ್ಕೊಳ್ತಾನ. ಹಾಂ ನೋಡ್ರಿ, ತುಂದರ ಅಂದ್ರೆ ನಾವು ಒಟ್ಟು ಕೆಲಸ ಬಿಟ್ಟ ನಿಮ್ಮ ಜೊತೆ ಕುತ್ಕೊಂಡೆ ABCD ಹೇಳ್ಬೇಕು. ಹಾಂ ಹೇಳಿ. ಹಾಂ ಹೇಳಿ. ಏನು ಮಂಕಿ ಎಲ್ಲ ತೋರಿಸ್ ನನಗೆ. ವೆರಿ ಗುಡ್. ಅಂಬ್ರೆಲಾ. ವೆರಿ ಗುಡ್. ಕ್ಲಾಪ್. ಆಪಲ್ ಅಲ್ಲ. ಈ ತರ ಅವನ ಜೊತೆ ಎಂಜಾಯ್ ಮಾಡ್ತೀನಿ ABCDನ. ಬಿಕಾಸ್ ಅವ್ನು ಬಿಡಾಗನೇ ಇಲ್ಲ, ನನಗೆ ಅಡುಗೆ ಮಾಡಕ್ಕನ ಕೊಡಂಗಿಲ್ಲ. ಅವ ಫಸ್ಟ್ ಮಮ್ಮಿ ತುಂದರ ABCD ಹೇಳ. ಹಾ ನೋಡ್ರಿ, ತುಂದರ. ಫೋನ್ ಬಿಡ. ಯಾರು ಕೊಡ್ತಾರ ಫೋನ್? ಪಪ್ಪ ಕೊಡ್ತಾರ ಫೋನ್. ಆ ತಕ್ಷಣ ಒಂದು ಸ್ವಲ್ಪ ಅಡುಗೆ ಮಾಡಿ. ಬನಾನಾ ಇಲ್ಲಿದ್ರೊಳಗ ಮತ್ತೆ ಇದೆ ಬಿ ಫಾರ್ ಕೂಡ್ತೀನಿ ತಡಿ, ಒಂದ ನಿಮಿಷ ಕೂಡ್ತೀನಿ. ಫ್ರೆಂಡ್ಸ್ ನೋಡ್ರಿಲ್ಲ, ಅವಾಗಲೇ ಹೇಳಿದ ಪ್ರಕಾರ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚುನ್ಮುರಿ ಸೂಸ್ಲಾ ಮಾಡಿದ್ದೆ. ಸೊ ಹಾಗಾಗಿ ಏನ್ರಿ ಡೈಲಿ ಬ್ರೇಕ್ಫಾಸ್ಟಿಂದ ಒಂಥರ ಬೇಜಾರಾಗ್ಬಿಟ್ಟಿತ್ತ. ಇವತ್ತೇನಾರೆ ಒಂದು ಸ್ವಲ್ಪ ಸ್ಮೂತೀಸ್ ಮಾಡ್ಕೊಂಡು ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಬನಾನಾ ಸ್ಮೂತೀಸ್ ಮಾಡ್ಕೊಳತ್ತೀನಿ. ಸೊ ಬನಾನಾ ಸ್ಮೂತೀಸ್ಗಾಗಿ ಏನೆಲ್ಲ ತೊಗೋಬೇಕಪ್ಪ ಅಂದ್ರೆ ಒಂದು 10ರಿಂದ 12 ಮನುಕರಿ, ಒಂದು 5-6 ಬದಾಮ, ಆಮೇಲೆ ಒಂದು 4-5 ಗೋಡಂಬಿ. ಈ ಥರ ಒಂದು ಹಾಲು ಒಳಗೆ ಒಂದು ½ ಆನ್ ಅವರ್ ನೆನೆ ಇಟ್ಕೋಬೇಕು. ಆ್ಯಕ್ಚುಲಿ ಬದಾಮ ಎಲ್ಲರಿಗೂ ಅದ್ರ ಬೆನಿಫಿಟ್ಸ್ ಗೊತ್ತದವ್ರಿ. ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳಿಗೆ ನೀರು ಒಳಗೆ ನೆನೆಸಿ ಮಾರ್ನಿಂಗ್ ತಿನ್ನಕ್ಕೆ ಕೊಡ್ರಿ. ನಾವು ಕೂಡ ತಿನ್ನಿರಿ, ದೊಡ್ಡವರು ತಿನ್ಬೇಕು. ಹೆಂಗೆ ಅದಕ್ಕಾಗಿ ನಮ್ಮ ಸ್ಕಿನ್ ಒಂಥರ ಗ್ಲೋ ಆಗ್ತದ್ರಿ. ಆಮೇಲೆ ಚಿಕ್ಕ ಮಕ್ಕಳದ ಬ್ರೈನ್ ಶಾರ್ಪ್ ಆಗ್ತದ್ರಿ. ಸೊ ಹಾಗಾಗಿ ಬದಾಮ್ ತಿನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಸೊ ಅದನ್ನ ಏನು ಮಾಡತ್ತೀನಿ, ಒಂದು ಹಾಲು ಒಳಗೆ ಒಂದು ½ ಆನ್ ಅವರ್ ನೆನೆ ಇಡ್ತೀನಿ ರೀ. ಅಲ್ಲಿವರೆಗೂ ನಾನು ಏನಾರು ಚಿಕ್ಕ ಪುಟ್ಟ ಕೆಲಸನ ಮಾಡ್ಕೋತೀನಿ. ನಮ್ಮ ಹರ್ಷು ನೋಡ್ರಿ ಸೈಡ ಕಟ್ಟಿ ಮ್ಯಾಗ ಕುತ್ಸ್ಕೊಂಡು ಅವಂಗ ಏನಾರೇ ಹೇಳ್ಕೋತಾ ಇದು ಸ್ಟೋರಿ ಹೇಳ್ಕೋತಾ ಅವನ ಜೊತೆನ
ಹಾಲಿನ ಒಳಗೆ ಬದಾಮ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಇಡಾತೀನಿ. ನಿಮ್ಮ ಹತ್ರ ಇನ್ನೂ ಯಾವ್ದಾದ್ರು ಬೇರೆ ಡ್ರೈ ಫ್ರೂಟ್ಸ್ ಇದ್ರೆ ಅದು ಕೂಡ ನೀವು ನೆನೆ ಇಡ್ಬೋದು. ಇವೇನು ನಿಮಗೆ ಕಂಟೈನರ್ ತೋರ್ಸಾತೀನಿ ನೋಡ್ರಿ, ಇದು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದೆ. ಭಾಳ ಮಸ್ತ್ ಅದಾವ್ರಿ, ಕ್ವಾಲಿಟಿನೂ ಭಾಳ ಮಸ್ತ್ ಐತಿ. ಆಮೇಲೆ ಒಂಥರ ಲುಕ್ನು ಮಸ್ತ್ ಐತ್ರಿ, ಕಾಣಕ್ಕೆ ಭಾಳ ಒಂಥರ ಜಾರ್ಜಿಯಸ್ ಕಾಣ್ತಾವ್ರಿ ಕಾಣಕ್ಕೂ. ಸೊ ಹಾಗಾಗಿ ನಾನು ಇವೇನೋ 250 ರುಪೀಸ್ಗೆ ಏನೋ ತರ್ಸೀನಿ ರೀ 3 ಜಾರ್ಸ್. ಆಮೇಲೆ ಆ್ಯಕ್ಚುಲಿ ಅದು ಇದು ಕೆಲಸ ಅನ್ನೋ ವರ್ಗನ ಸೊ ನಂದು ಏನಪ್ಪ ಅಂದ್ರೆ ಒಂದು ಹಾಫ್ ಆ್ಯನ್ ಅವರ್ ಆಗೇ ಹೋಯ್ತು ರೀ. ಸೊ ಹಾಗಾಗಿ ನಾನು ಏನು ಮಾಡತ್ತೀನಿ ರೀ ಅಂದ್ರೆ ಅದು ಹಾಲು ಒಳಗೆ ಏನನ್ನ ಡ್ರೈ ಫ್ರೂಟ್ಸ್ ನೆನೆ ಇಟ್ಟಿದೆ ನೋಡ್ರಿ, ಅದು ನಾನು ಮಿಕ್ಸಿ ಮಾಡ್ಕೊಳತ್ತೀನಿ. ಇವತ್ತು ನಾನು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೇ ಇಲ್ರಿ. ನಮ್ಮ ಮನೆಯವ್ರ ಜೊತೆನ ಜ್ಯೂಸ್ ಕುಡಿಬೇಕಂದ್ರೆ ಸ್ಮೂತೀಸ್ ಕುಡಿಬೇಕಂತ ಅಂದ್ಕೊಂಡೆ. ಏನಪ್ಪ ಅಂದ್ರೆ 4 ಬನಾನಾಸ್ ನಾನು ಕಟ್ ಮಾಡ್ಕೊಂಡೀನಿ. ಇವ್ರಿಗೆ 2 ಬನಾನಾ ಜ್ಯೂಸ್, ನನಗೆ 2 ಬನಾನಾ ಜ್ಯೂಸ್ ಅಂತ. ಅದ್ರೊಳಗೆ ಮತ್ತೆ ನಮಗೆ ಬೇಕಷ್ಟು ನಾವು ಹಾಲನ್ನ ಆ್ಯಡ್ ಮಾಡ್ಕೋಬೋದು. ಈ ಥರ ನಾವು ಗ್ರೈಂಡರ್ಗೆ ಗ್ರೈಂಡ್ ಮಾಡಿದ್ವಿ ಅಂದ್ರೆ ಒಂದು ಏನಪ್ಪ ಇದು 1 ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ವಿ ಅಂದ್ರೆ ಮಧ್ಯಾಹ್ನವರೆಗೂ ಒಟ್ಟು ಹಶು ಅಂತಲೂ ಆಗಂಗಿಲ್ಲ. ಮಧ್ಯಾಹ್ನ ಇನ್ನೂ ಹೊಟ್ಟೆ ಫುಲ್ಲ ಐತ್ರಿಪ್ಪ ಈ ಥರ ಅನಿಸ್ತೈತಿ. ನಾ ಏನು ಮಾಡೀನಿ ಅಂದ್ರೆ 2 ಚಾಕು ಅಂದ್ರೆ 2 ನೈಫ್ ಮಾಡೀನಿ ರೀ. ಒಂದು ಫ್ರೂಟ್ಸ್ ಕಟ್ ಮಾಡೋಕೆ ಒಂದು ಬೇರೆ ನೈಫ್ ಮತ್ತು ಒಂದು ತರಕಾರಿ ಕಟ್ ಮಾಡೋಕೆ ಬೇರೆ ನೈಫ್. ಬಿಕಾಸ್ ತರಕಾರಿ ಕಟ್ ಮಾಡಿದ ನೈಫ್ ಏನಾಕೈತಿ, ನಾ ಎಷ್ಟಾದರೂ ತೊಳೆದ ಇಟ್ಟಿರ್ತೀನಿ, ಆದರೂ ಕೂಡ ಒಂದು ಸ್ವಲ್ಪ ಸ್ಮೆಲ್ ಬಂದಾರ್ಗತನ ಆಗ್ತದ. ಹಾಗಾಗಿ ಬೇಡಪ್ಪ ಅಂತ ಒಂದು ತರಕಾರಿಗೆ ಬೇರೆ ಮತ್ತು ಒಂದು ಏನಪ್ಪ ಅಂದ್ರೆ ಫ್ರೂಟಿಗೆ ಬೇರೆ 2 ನೈಫ್ನ ಮಾಡ್ಕೊಂಡಿನಿ. ನಾ ಆವಾಗಲೇ ಎಲ್ಲನೂ ಕೆಲಸ ಕ್ಲಿಯರ್ ಮಾಡ್ಕೋತಿರ್ತೀನಿ. ಆವಾಗಲೇ ಕ್ಲೀನ್ ಮಾಡಿಡೋದು ಎಲ್ಲನೂ ಚೆಂದಾಗಿ ಮಾಡ್ಕೋತಾ ಇರ್ತೀನಿ. ನನಗೆ ಎಷ್ಟು ಆಕೈತೆ ಅಷ್ಟು ಪ್ರಕಾರ. ಇವಾಗ ನೋಡ್ರಿ ಸ್ಮೂತೀಸ್ ರೆಡಿ ಆಗೈತಿ, ಸಖತ್ ಕಾಣ್ತತ್ರಿ. ಅದ್ರೊಳಗೆ ನಾನು ಬೆಲ್ಲ ಆ್ಯಡ್ ಮಾಡ್ಕೊಂಡಿನಿ. ಸಕ್ರೆ ಅಂತೂ ಯಾರು ಮೋಸ್ಟ್ ಆಫ್ ದಿ ವೇ ಇಗ್ನೋರ್ ಮಾಡ್ರಿ, ಸಕ್ಕರೆ ತೊಗೊಳಕನ ಹೋಗ್ಬೇಡ್ರಿ, ಬೆಲ್ಲ ಹಾಕೋರಿ. ಬೆಲ್ಲನೂ ಲೈಕ್ ಆಗಲಿಲ್ಲ ಅಂದ್ರೆ ಬೆಲ್ಲನೂ ಬೇಡ ಸಕ್ಕರೆನೂ ಬೇಡ ಅಂದ್ರೆ ಹೆಲ್ತ್ಗೂ ಭಾಳ ಒಳ್ಳೇದ. ಒಂದು 2 ಸ್ಪೂನಷ್ಟು ಹನಿ ಹಾಕೋರಿ, ಅದು ಹೆಲ್ತ್ಗೆ ಒಳ್ಳೇದ. ಹಾಗಾಗಿ ನಾವು ಸ್ಮೂತೀಸ್ ಕುಡಿತೀವಿ. ಇವಾಗ ನಾನು ಶೇಂಗಾ ಹುರ್ಕೊಳತ್ತೀನಿ ರೀ. ಆ್ಯಕ್ಚುಲಿ ನಾವು ನೋಡ್ರಿ ಹೆಣ್ಮಕ್ಳು ನಾವು ಎಷ್ಟು ಆದಷ್ಟು ನಮ್ಮ ಗಂಡಗಾಗಲಿ ನಮ್ಮ ಮಕ್ಕಳಿಗಾಗಲಿ ಹೆಲ್ದಿ ಫುಡ್ ನಾವು ತಿನ್ಸಕ್ಕೆ ಟ್ರೈ ಮಾಡ್ತಿರ್ತೀವಿ. ನಾವು ಯಾವುದೋ ಒಂದು ಫುಡ್ ಆಗಲಿ ಕಿಚನ್ ಒಳಗೆ ಅಡುಗೆ ಆಗಲಿ ಏನೂ ಮಾಡಿರೂ ನಾವು ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳಿಗೆ ನಮ್ಮ ಗಂಡಗೆ ತಿನ್ನಿಸಾದ್ಮೇಲೆ ನಾವು ತಿಂತೀವಿ. ಅದು ಏನು ಗೊತ್ತಿಲ್ಲರಿಪ್ಪ ನನಗಂತೂ ಆ್ಯಸ್ ಸ್ಪೆಷಲಿ ನನಗೆ ಮತ್ತು ನನ್ನ ಮಕ್ಕಳು ಊಟ ಮಾಡೋ ಮಟ್ಟ ನನಗೆ ಊಟ ಹೋಗಂಗಿಲ್ಲ ರೀ. ನಿಮಗೂ ಯಾರಿಗಾದ್ರೂ ಹಿಂಗೆ ಆಕೈತಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ನೋಡ್ರಿ ನಾನು ಸೈಡ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಒಡೆದು ಇಟ್ಟಿದ್ದೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಮ್ಮದು ಆಯಿಲ ಮತ್ತೊಂದು ಸ್ವಲ್ಪ ಏನಪ್ಪ ಅಂದರೆ ಜೋಳದ ಹಿಟ್ಟು ಹಚ್ಚಿನಂದ್ರೆ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿನಂದ್ರೆ ಆರಾಮ್ಸೆ ಪಟ ಅದ್ರ ಮ್ಯಾಗಿನ ಸೊಪ್ಪಿನ ಉಸ್ತೈತ್ರಿ. ಇವಾಗ ನಾನು ಶೇಂಗಾ ಫ್ರೈ ಮಾಡ್ಕೊಳತ್ತೀನಿ. ಮನೆ ಒಳಗೆ ಶೇಂಗಾ ಪುಡಿ ಮುಗ್ದತ್ರಿ, ಫುಟಾಣಿ ಪುಡಿ ಮುಗ್ದತಿ. ಹಾಗಾಗಿ ನಾನು ಶೇಂಗಾ ಪುಡಿ ಫುಟಾಣಿ ಪುಡಿ ಟೈಮ್ ಇದ್ದಾಗ ನಾ ಇದನ್ನೆಲ್ಲನೂ ಮಾಡ್ಕೋತೀನಿ ರೀ. ಆ್ಯಕ್ಚುಲಿ ಹೆಂಗೆ ಗೊತ್ತೇನ್ರಿ, ಎಲ್ಲ ಮುಗಿದ್ಮೇಲೆ ಒಂದು 2 ದಿವಸ ಆಯ್ತಪ್ಪ ಅವಾಗ ಮಾಡ್ಕೋಕ್ಕಿಂತ ಮೊದ್ಲು ಒಂದು ಸ್ವಲ್ಪ ಇರುವರೆಗೂ ಮಾಡ್ಕೋಬೇಕ್ರಿ. ಹೆಂಗಾಕೈತಿ, ನನ್ನ ಮಾರ್ನಿಂಗ್ ಸ್ಕೂಲ್ ಇರ್ತೈತ್ರಿ ನಮ್ಮ ಸಾನ್ವಿದ. ಆಮೇಲೆ ಹರ್ಷು ಇನ್ನೂ ಚಿಕ್ಕವನದನ್ರಿ, ಇವ್ರದ್ದು ಆಫೀಸ್ ಇರ್ತೈತಿ. ಅಂದ್ರೆ ಆಫೀಸ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಐತಿ ಅವ್ರದ್ದು. ಆಮೇಲೆ ಅವ್ರಿಗೆ ಮೀಟಿಂಗ್ಸ್ ಇರ್ತಾವೆ, ಅವಾಗ ಗಡ್ಬಡಿ ಒಳಗೆ ಇದೆಲ್ಲನೂ ಆಗಂಗಿಲ್ರಿ. ಹಾಗಾಗಿ ನಂಗೆ ಯಾವಾಗ ಟೈಮ್ ಸಿಗ್ತೈತಿ ಅವಾಗ ನಾ ಇವೆಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇರ್ತೀನಿ. ಆ್ಯಕ್ಚುಲಿ ಎಷ್ಟು ನಮಗೆ ಈಸಿ ಆಗ್ತೈತಿ ಆ ಪ್ರಕಾರ ನಾವು ಕೆಲಸನ ಮಾಡ್ಕೋತಾ ಇರ್ಬೇಕು. ನೋಡ್ರಿ ನಾವು ಹೆಣ್ಮಕ್ಳು ಎಷ್ಟು ಮಾಡ್ತೀವ್ರಿ. ಸೊ ಇಷ್ಟೆಲ್ಲ ಮಾಡಿದ್ಕೂ ಒಂದು ಫುಡ್ ಆಗಲ್ರಿ, ಆಮೇಲೆ ಒಂದು ಅಡುಗೆ ಮಾಡಿದ್ದು ಆಗಲಿ, ಏನೋ ಒಂದು ಚಿಕ್ಕ ಪುಟ್ಟ ಏನೋ ಮಾಡಿಕೊಟ್ರು ನಮ್ಮ ಗಂಡಗಾಗಲಿ ನಮ್ಮ ಮನೆಯೊಳಗೆ ಯಾರಾದರೂ ಅವ್ರಿಗೆ ಸೊ ಅವ್ರು ಒಂದು ಕಾಂಪ್ಲಿಮೆಂಟ್ ನಮಗೆ ಕೊಟ್ರು ಅಂತೇಳಿರಿ, ಏನಪ್ಪ ಇವತ್ತು ಅಡುಗೆ ಭಾಳ ಮಸ್ತ್ ಮಾಡಿಯ, ಇವತ್ತು ಸ್ಮೂತೀಸ್ ಭಾಳ ಚಂದಾಗೈತಿ, ಈ ಥರ ಕಾಂಪ್ಲಿಮೆಂಟ್ ಕೊಟ್ರಂದ್ರೆ ನಮಗೆ ಅದು ಖುಷಿ ಏನೈತೆ ನೋಡ್ರಿ, ಅದು ಗಗನ ಒಳಗೆ ಹಿಡ್ಸಂಗಿಲ್ರಿ, ಅಷ್ಟೊಂದು ಖುಷಿ ಇರ್ತೈತ್ರಿ. ಸೊ ಹಾಗಾಗಿ ಯಾವುದೋ ಒಂದು ಕೆಲಸ ಹೆಣ್ಮಕ್ಳು ಮಾಡ್ತಿರ್ತಾರೆ, ಅವಾಗ ಅವ್ರಿಗೆ ಒಂದು ಸಪೋರ್ಟ್ ಮಾಡೋದು, ಆಮೇಲೆ ಅವ್ರಿಗೆ ಗೌರವ ಕೊಡೋದು. ಆ್ಯಕ್ಚುಲಿ ಎಲ್ಲರೂ ಹೆಂಗ್ರಿ ಹೊಟ್ಟಿ ಒಳಗಿಂದನ ಕಲಿತು ಬಂದಿರಂಗಿಲ್ಲ. ಎಲ್ಲರಿಗೂ ಒಂದು ಸ್ವಲ್ಪ ಕೆಲವೊಬ್ರಿಗೆ ಕಲಿಯಕ್ಕೆ ಟೈಮ್ ಹತ್ತತಿ, ಕೆಲವೊಬ್ರು ಇಮಿಜಿಯೇಟ್ ಕಲಿತಾರೆ. ಸೊ ಹಾಗಾಗಿ ಪ್ರತಿಯೊಬ್ರಿಗೂ ಸಪೋರ್ಟ್ ಮಾಡಿರಿ, ಪ್ರತಿಯೊಂದು ಹೆಣ್ಮಕ್ಳಿಗೆ, ಮನೆ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಗೌರವ ಕೊಡ್ರಿ. ನೀವು ಅವ್ರು ಏನಾದರೂ ಯಾವುದೋ ಒಂದು ಕೆಲಸ ಮಾಡಿದ್ರಂದ್ರೆ ಅದನ್ನ ನೀವು ಕಾಂಪ್ಲಿಮೆಂಟ್ ಕೊಡ್ರಿ.
ಆಮೇಲೆ ಕಮೆಂಟ್ ಮಾಡ್ರಿ ಅವ್ರಿಗೆ, ಇಲ್ಲಪ್ಪ ಮಸ್ತ್ ಆಗೈತಿ, ಚಲೋ ಆಗೈತಿ, ಚಂದ ಆಗೈತಿಪ್ಪ ಅಂತ. ಸೊ ಅವ್ರಿಗೆ ಕೂಡ ನೆಕ್ಸ್ಟ್ ಒಂದು ಮೋಟಿವೇಶನ್ ಬರ್ತೈತಿ ಮಾಡಾಕನು. ಆಮೇಲೆ ನೀವ ಮಣ್ಣನವ್ರು ಸಪೋರ್ಟ್ ಕೊಟ್ರಂದ್ರೆ ಅವ್ರಿಗೂ ಒಂಥರ ದೊಡ್ಡ ಸಪೋರ್ಟ್ ಐತಪ್ಪ ನಮಗೊಂದು ಬ್ಯಾಕ್ಗ ಅಂತ ಹಿಂಗೂ ಅನಿಸ್ತೈತಿ. ಸೊ ಇವಾಗ ನಾನು ಬೆಲ್ಲದ ಶೇಂಗಾ ಉಂಡಿನ ಮಾಡ್ಕೊಳತ್ತಿದ್ದೆ, ಬಿಕಾಸ್ ಶೇಂಗಾ ಒಂದು ಸ್ವಲ್ಪ ಉಳ್ದಿದ್ದು ರೀ, ಹಾಗಾಗಿ ಶೇಂಗಾ ಉಂಡಿನ ಮಾಡ್ಕೊಳತ್ತೀರಿ. ಏನಿಲ್ರಿ, ಆ್ಯಕ್ಚುಲಿ ನಮ್ಮ ಅತ್ತಿ ನಮಗೆ ಬೆಲ್ಲದ ಪೆಂಟಿನ ತಂದು ಇಡ್ತಾರ್ರಿ, ಹಾಗಾಗಿ ಬೆಲ್ಲ ಅಂತೂ ಯಾವತ್ತೂ ಮನೆಯೊಳಗೆ ಸ್ಟಾಕ್ ಇದ್ದೇ ಇರ್ತೈತ್ರಿ. ಹಾಗಾಗಿ ಶೇಂಗಾ ಉಂಡಿನೂ ಮಾಡ್ಕೊಳ್ತಿದೆ, ಬಿಕಾಸ್ ಹೆಲ್ತ್ಗೂ ಭಾಳ ಒಳ್ಳೇದ್ರಿ ಶೇಂಗಾ ಮತ್ತು ಬೆಲ್ಲ ತಿನ್ಬೇಕಂತ. ಸೊ ಹಾಗಾಗಿ ಮಕ್ಕಳಿಗೆ ನಾವು ಆಲ್ವೇಸ್ ಶೇಂಗಾ ಬೆಲ್ಲ ಕೊಡಕ್ಕೆ ಹೋಗಂಗಿಲ್ಲ ಮತ್ತು ಅವ್ರು ತಿನ್ನಂಗೂ ಇಲ್ಲ. ಹಾಗಾಗಿ ಶೇಂಗಾ ಉಂಡಿ ಮಾಡಿಕೊಟ್ರಂದ್ರೆ ಆರಾಮ್ಸೆ ಉಂಡಿ ಅಂತ ತಿಂತಾರೆ. ಹಾಗಾಗಿ ನಾ ಮನೆಯೊಳಗೆ ಒಂದು ಶೇಂಗಾ ಉಂಡಿ ಆಗಲಿ, ಬೇಸನ್ ಉಂಡಿ ಆಗಲಿ ಯಾವುದೂ ರೆಡಿ ಮಾಡೇ ಇಟ್ಟಿರ್ತೀನಿ. ನನಗೆ ಯಾಕಪ್ಪ ಹೇಳ್ಬೇಕು ಅನಿಸ್ತಂದ್ರೆ, ಪ್ರತಿಯೊಬ್ರಿಗೆ ಹೆಂಗೆ ಅನಿಸ್ತದ್ರಿ, ಇನ್ನೂ ನಂಗೆ ಕೆಲವೊಂದು ಸಾಕಷ್ಟು ಕಮೆಂಟ್ಸ್ ಬರ್ತಿರ್ತಾವ್ರಿ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ಗಾಗಲಿ. ನಿಮ್ಮ ವಿಡಿಯೋನ ಎಷ್ಟು ಸಲ ಹೇಳೀನಿ, ವಿಡಿಯೋ ಕೆಳಗಡೆ ಕಮೆಂಟ್ಸ್ ಹಾಕ್ರಿ. ನನಗೆ ಫೇಸ್ಬುಕ್ ಇನ್ಸ್ಟಾಗ ಕಮೆಂಟ್ ಮಾಡೋಕ್ಕಿಂತನೂ ನೀವು ನನ್ನ ವಿಡಿಯೋ ಕೆಳಗೆ ಕಮೆಂಟ್ ಸೆಕ್ಷನ್ ಅಂತದ್ರಿ, ಅಲ್ಲಿ ಕಮೆಂಟ್ಸ್ ಹಾಕ್ರಿ ಅಂತ ನಾ ಸಾಕಷ್ಟು ಸಲ ಹೇಳ್ತಿರ್ತೀನಿ ರೀ. ಸೊ ಏನು ಗೊತ್ತಿಲ್ಲ ರೀ, ಅವ್ರು ಆದ್ರೂ ನಂಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗನ ಕಮೆಂಟ್ ಮಾಡ್ತಾರೆ. ಇಟ್ಸ್ ಓಕೆ, ಬಟ್ ನೀವು ಆದಷ್ಟು ಜನ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ಸ್ ಹಾಕ್ರಿ. ಮತ್ತು ನನ್ನ ಯೂಟ್ಯೂಬ್ ವಿಡಿಯೋಸ್ ಏನು ಮಾಡ್ತಿರ್ತೀನಿ, ಸೊ ಹಾಗಾಗಿ ಆ ವಿಡಿಯೋಸ್ ನೀವು ನೋಡ್ತಿರ್ತೀರಿ, ಬಟ್ ನೀವು ಲೈಕ್ ಮಾಡಂಗಿಲ್ಲ. ಬಟ್ ಲೈಕ್ ಮಾಡಿರಿ. ಮತ್ತು ಇನ್ನೊಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಂಗಿಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಮ ಎಲ್ಲನೂ ಇದು ಒಂದು, ನಾನು ನಿಮಗೇನು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿರ್ತೀನಿ ಅದಕ್ಕೊಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು. ಇವಾಗ ನಾನು ಉಂಡಿ ಕಟ್ಟತೀನಿ ನೋಡ್ರಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಉದುರಾದ್ರೆ ಅದ್ರೊಳಗೆ ತುಪ್ಪನ ಹಾಕ್ಬೋದು. ಅಂದ್ರೆ ಹೆಂಗಪ್ಪ ಅಂದ್ರೆ ಅಟ್ ಎ ಟೈಮ್ ಮಕ್ಕಳಿಗೆ ಕೊಟ್ವಿ ಅಂದ್ರೆ ಶೇಂಗಾನು ಹೊಟ್ಟಿಯೊಳಗೆ ಹೋಗ್ತದ್ರಿ, ಬೆಲ್ಲನೂ ಹೊಟ್ಟಿಯೊಳಗೆ ಹೋಗ್ತೈತಿ, ಮತ್ತು ತುಪ್ಪನೂ ಹೋಗ್ತದ್ರಿ. ಸೊ ಹಾಗಾಗಿ ಶೇಂಗಾ ಬೆಲ್ಲ ಮತ್ತು ಶೇಂಗಾ ಉಂಡಿನ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಇವಾಗ ಸಂಕ್ರಾಂತಿ ಕೂಡ ಬಂದತ್ರಿ, ಹಾಗಾಗಿ ಸಂಕ್ರಾಂತಿ ಪ್ರಿಪ್ರೇಷನ್ನು ಅನ್ಬೋದು ಮತ್ತು ನನ್ನ ಮಕ್ಕಳಿಗೆ ಅನ್ಬೋದು. ನಾ ಯಾವತ್ತು ನನ್ನ ಮನೆಯೊಳಗೆ ಉಂಡಿ ಅಂತೂ ಡಬ್ಬಿನ ಯಾವತ್ತೂ ಖಾಲಿ ಇಡಂಗಿಲ್ಲ. ಇವತ್ತು ಒಂದು ಲಾಸ್ಟ್ ಉಂಡಿ ಐತಪ್ಪ ಅಂದ್ರೆ ನಾ ಇವತ್ತು ನೈಟ್ ಎಷ್ಟು ಬೇಸರಾದ್ರೂ ಮಕ್ಕಳಿಗಾಗಿ, ನನ್ನ ಗಂಡಗಾಗಿ, ನಮ್ಮ ಅತ್ತಿಗಾಗಿ ಮಾಡೇ ಮಾಡ್ತೀನಿ. ನನಗೊಂದು ಖುಷಿ ಕೂಡ ಐತ್ರಿ ಇದ್ರ ಒಳಗೆ. ನನ್ನ ಯೂಟ್ಯೂಬ್ ಜರ್ನಿ ಏನು ಚಾಲು ಐತ್ರಿ, ಅದು ಒಂದು ಯೂಟ್ಯೂಬ್ ಮಾಡತ್ತೀನಿ, ಇದು ಒಂದು ನನ್ನ ಪ್ಯಾಷನ್ ಐತಂತ. ಆಮೇಲೆ ನನಗೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಹೋದಾರು ಅವ್ರಿಗೊಂದು ಬೇರೆ ಬೇರೆ ವೆರೈಟೀಸ್ ಮಾಡಿ ತಿನ್ನಿಸ್ಬೇಕು ಅನ್ನೋದು ಅದು ಒಂದು ಖುಷಿ ಐತ್ರಿ ನನಗೆ. ಅದು ನನಗೆ ಲೈಕು ಆಗ್ತೈತಿ, ವೆರೈಟೀಸ್ ಅಡ್ಗೆ ಮಾಡಕ್ಕೆ ಕೂಡ. ಇವಾಗ ನೋಡ್ರಿ ಉಂಡಿ ರೆಡಿ ಆಗ್ಯಾವ. ಉಂಡಿ ಎಷ್ಟು ಹೆಲ್ದಿ, ನಮ್ಮ ಮನೆಯವ್ರು ಕೂಡ ಹೇಳತ್ತಿದ್ದೆ ನಾನು, ರೀ ಬರ್ರಿ ಬೇಕೇನು ತಿನ್ಬರಿ, ಬಟ್ ನಮ್ಮ ಮನೆಯವ್ರು ಸ್ವೀಟ್ ಅಂತೂ ಒಟ್ಟ ಮುಟ್ಟಂಗಿಲ್ರಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಡೈರೆಕ್ಟ್ 8 ಗಂಟೆಗನ ಸಿಗಾತೀನಿ. ನೈಟ್ ಆಗೈತ್ರಿ ಈಗ. ಮಧ್ಯಾಹ್ನ ಊಟ ಅಥವಾ ಉಂಡಿ ಅದು ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಕೊಂಡೆ. ಸೊ ಇದೆಲ್ಲ ಯಾಕೆ ಪ್ರಿಪೇರ್ ಮಾಡತ್ತೀನಿ ಅಂದ್ರೆ ನಿಮಗೆ ಕೂಡ ಒಂದು ಸ್ವಲ್ಪ ಫ್ಲ್ಯಾಶ್ ಆಗಿರ್ಬೇಕು. ಸೊ ಸಂಕ್ರಾಂತಿ ಸಮೀಪ ಬಂದತ್ರಿ, ಹಾಗಾಗಿ ಸಂಕ್ರಾಂತಿ ಪ್ರಿಪ್ರೇಷನ್ನ ಎಲ್ಲಾನು ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ನಾವು ಒಬ್ಬಾಕೆನ ಮಾಡ್ಕೊಳತ್ತೀನಿ, ಬಿಕಾಸ್ ಮಮ್ಮಿ ಕೂಡ ಇಲ್ರಿ, ಮಮ್ಮಿ ಊರಿಗೆ ಹೋಗ್ಯಾರ, ಅಂದ್ರೆ ನಮ್ಮ ಅತ್ತಿ ಊರಿಗೆ ಹೋಗ್ಯಾರ. ಹಾಗಾಗಿ ನಾನು, ಹರ್ಷ, ಸಾನ್ವಿ ಮತ್ತು ನಮ್ಮ ಮನೆಯವ್ರು ಅಷ್ಟನ ಅದೀವಿ. ಮಮ್ಮಿ ಇದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತ್ರಿ, ಬಿಕಾಸ್ ಒಂದು ಸ್ವಲ್ಪ ಮಕ್ಕಳು ನೋಡ್ತಾರೆ. ಈಗೂ ಅಷ್ಟೊಂದು ನನಗೆ ತ್ರಾಸ ಕೊಡತ್ತಿಲ್ರಿ, ಅವ್ರ ಆರಾಮ ತನ್ನ ಪುರ್ತತ ಆಟ ಆಡ್ಕೋತ ಇರ್ತಾರೆ. ಇವಾಗ ಕೂಡ ನೋಡ್ರಿ ಇಲ್ಲೇ ಹರ್ಷ ಆರಾಮ ಏನಾರೇ ತೊಗೊಂಡು ಆಟ ಆಡ್ಕೋತಿರ್ತಾನೆ. ಒಂದು ಸ್ವಲ್ಪ ದೊಡ್ಡವ್ರಾಗ್ಯಾರ್ರಿ, ಒಂದು ಸ್ವಲ್ಪ ಮ್ಯಾಚೂರ್ ಆಗ್ಯಾರ, ಹಾಗಾಗಿ ಆರಾಮ ಇರ್ತಾರ್ರಿ. ಸೊ ನನಗೂ ಅಷ್ಟೊಂದೇನು ತ್ರಾಸ ಕೊಡಂಗಿಲ್ರಿ. ಆ್ಯಕ್ಚುಲಿ 8 ಗಂಟೆ ಆಗೈತಿ, ಕುಕ್ಕಿಂಗ್ ಮಾಡ್ಬೇಕ್ರಿ. ಕುಕ್ಕಿಂಗಾಗಿ ಒಂದು ಡಿಮಾಂಡ್ ಕೂಡ ಬಂದೈತಿ. ಏನು ಮಾಡ್ಬೇಕಂದ್ರೆ ಆಲೂ ಪರಾಟ ಮಾಡ ಅಂತ ಹೇಳ್ಯಾರ ನಮ್ಮ ಮನೆಯವ್ರ. ಸೊ ಹಾಗಾಗಿ ಆಲೂ ಪರಾಟ ಮಾಡತ್ತೀನಿ. ಒಂದಿನ ಮಕ್ಕಳು ಡಿಮಾಂಡ್ ಆಕ್ಸೆಪ್ಟ್ ಮಾಡ್ತೀನಿ, ಒಂದಿನ ನಮ್ಮ ಮನೆಯವ್ರ ಡಿಮಾಂಡ್ ಆಕ್ಸೆಪ್ಟ್ ಮಾಡ್ತೀನಿ. ಬಿಕಾಸ್ ನಮ್ಮ ಸಾನ್ವಿ ಅಂತ ಏನು ಮಮ್ಮಿ ಬರೇ ನೀ ಪಪ್ಪ ಏನು ಹೇಳ್ತಾರೆ ಅದನ್ನ ಮಾಡ್ತೀಯಲ್ಲ, ನಾ ಏನು ಹೇಳಿದ್ ಮಾಡಂಗನೇ ಇಲ್ಲ ಹಿಂಗೆ ಅಂತಾರೆ. ಸೊ ಹಾಗಾಗಿ ಒಂದಿನ ಅವ್ರು ಹೇಳಿದ್ದ, ಒಂದಿನ ಇವ್ರು ಹೇಳಿದ್ದ ಹಂಗೆ ಮಾಡ್ತೀನಿ. ಸೊ ನಾನು ಈವ್ನಿಂಗ್ ಡ್ರೆಸ್ ಕೂಡ ಚೇಂಜ್ ಮಾಡೀನಿ. ಆ್ಯಕ್ಚುಲಿ ಹೆಂಗೆ ಗೊತ್ತಂದ್ರೆ, ನಾವು ಸಣ್ಣವ್ರು ಇದ್ದಾಗಿಂದ್ರೂ ಒಂದು ನಮ್ಮ ಮಮ್ಮಿ ನಮಗೊಂದು ಹ್ಯಾಬಿಟ ಹಚ್ಬಿಟ್ಟಾಳದ. ಈವ್ನಿಂಗ್ 6-6:30 ಆಯ್ತಂದ್ರೆ ಮುಖ ತಕ್ಕೊಂಡು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕೊಂಡ ದೇವ್ರ ಮುಂದೆ ಹೋಗಿ ಬತ್ತಿ ಹಚ್ಕೋದ. ಸೊ ಇದು ಒಂದು ನಮಗೆ ಇನ್ನಾದ್ರೂ ಒಂದು ರೂಢಾನ ಬಿದ್ಬಿಟ್ಟತ್ರಿ. ನಾ ಹರ್ಷ ಸಾನ್ವಿ ಕೂಡ ನೋಡ್ರಿಲ್ಲ, ಹರ್ಷ ಕೂಡ ಮಕ್ಕಳಿಗಂತೂ ದಿನದಾಗ ಒಂದು 3 ದಿಂದ 4 ಸಲ ನಾವು ಇಬ್ರು ಮಂದಿ ಡ್ರೆಸ್ ಚೇಂಜ್ ಮಾಡ್ತಾರ. ಆದ್ರೂ ಕೂಡ ನನಗೆ ಈವ್ನಿಂಗ್ ಆಯ್ತಪ್ಪ ಅವ್ರು ಎದ್ರ ಅಂದ್ರೆ ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಅವ್ರನ್ನ ರೆಡಿ ಮಾಡಿ ನಾನು ರೆಡಿ ಆಗ್ತೀನಿ. ಸೊ ಹಾಗಾಗಿ ಇದು ಒಂದು ಗುಡ್ ಹ್ಯಾಬಿಟ್ ನಮ್ಮ ಮಮ್ಮಿ ಕಲಿಸಿದ್ದ.
ಒಂಥರ ಇನ್ನೂ ಫಾಲೋ ಮಾಡತ್ತೀನಿ. ಈಗ ಅದು ಏನಪ್ಪಾ ಅಂದ್ರೆ ಅದು ಆಕ್ಸೆಪ್ಟನ ಆಗಂಗಿಲ್ರಿ. ನಾವು ಮುಂಜಾನಿಂದ ಅದ ಒಂದ ಡ್ರೆಸ್ ಒಳಗಿರೋದು ಅಂದ್ರೆ ನನಗಂತೂ ಅದು ಒಂಥರ 6-7 ಆದಂದ್ರೆ ಯಾವಾಗ ನಾ ಫ್ರೆಶ್ ಆಗಿನಿ, ಯಾವಾಗ ನಾ ಬೇರೆ ಡ್ರೆಸ್ ಹಾಕೊಂಡಿನಿ ಆ ಥರನೇ ಆಗ್ತೈತಿ. ಸೊ ಇಟ್ಸ್ ಓಕೆ. ಇವಾಗ ನಾನು ಆಲೂ ಪರಾಟ ಮಾಡಕ್ಕೆ ಹೋಗ್ತೀನಿ. ಸೊ ನಿಮಗೆ ಕೂಡ ರೆಸಿಪಿ ಶೇರ್ ಮಾಡ್ತೀನಿ ಮತ್ತು ವಿಡಿಯೋನು ಲಾಸ್ಟ್ವರೆಗೂ ನೋಡ್ರಿ. ಇನ್ವಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕ್ರಿ. ಮತ್ತು ವಿಡಿಯೋ ಎಲ್ಲಾನು ನೋಡಿದ್ಮೇಲೆ ಒಂದು ಕಾರ್ನು ಕೂಡ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಸೊ ಚಲೋ ಹೋಗೋಣ. ಸೊ ಫ್ರೆಂಡ್ಸ್, ನಾನು ಆಲೂ ಪರಾಟ ಮಾಡ್ತಾ ಇದ್ದೀನಿ. ಸೊ ಆಲೂ ಪರಾಟನ ಏನ್ ಮಾಡತ್ತೀನಿ ಅಂದ್ರೆ 6 ಆಲೂನ ನಾನು ಕುದಿಸ್ಕೊಂಡಿನ್ರಿ ಕುಕ್ಕರ್ ಒಳಗ. ಫುಲ್ ಜಲ್ದಿ ಸ್ಮ್ಯಾಶ್ ಆಗ್ಬೇಕಂತ ನಾನು 5ರಿಂದ 6 ಕುಕ್ಕರ್ ಸಿಟಿನ ಕೊಟ್ಟಿನಿ. ನಮ್ಮ ಹರ್ಷುಗ ಈ ತರ ಕುದಿಸಿದ ಬಟಾಟೆ ತಿನ್ನಕ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಲೈಕ್ ಆಗ್ತದ್ರ ಅವಂಗ, ಭಾಳ ಲೈಕ್ ಆಗ್ತದ್ರ ಅವಂಗ ಹೇಳ್ಬೇಕಂದ್ರ. ಸೊ ಹಂಗಾಗಿ ಅವ್ ಬೇಡಾಕ್ ಬಂದಿದ್ದ ಒಂದ್ ಕೊಟ್ಟು ಕಳ್ಸೀನಿ. ಇವಾಗ ನೋಡ್ರಿ ಏನ್ ಮಾಡತ್ತೀನಿ ಅಂದ್ರ ವಾಟಿಗಿಂದ ಫುಲ್ ಸ್ಮ್ಯಾಶ್ ಮಾಡ್ಕೊಳತೀನಿ. ಯಾಕಂದ್ರ ಸ್ಮ್ಯಾಶರ್ದಿಂದ ಒಂದ್ ಸ್ವಲ್ಪ ಎಲ್ಲಾದ್ರೆ ಒಂದ್ ಬಟಾಟೆ ಉಳಿತಂದ್ರ ಅದೇನಾಗ್ತೈತ್ರ ಲಟ್ಸುವಾಗ ಒಂದ್ ಸ್ವಲ್ಪ ಪರಾಠನ ಬ್ರೇಕ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಹಂಗಾಗಿ ನಾನು ವಾಟಿಯಿಂದ ಫುಲ್ ಸ್ಮ್ಯಾಶ್ ಮಾಡ್ಕೊಳತೀನಿ. ಬಟಾಟೆ ಜಾಸ್ತಿ ಕುದ್ದೈತಿ, ಹಂಗಾಗಿ ಸ್ಮ್ಯಾಶ್ ಮಾಡ್ಕೊಳಕು ಏನೋ ಅಷ್ಟೊಂದು ಪ್ರಾಬ್ಲಮ್ ಆಗ್ಲಿಲ್ರಿ. ಸೊ ಇದ್ರೊಳಗೆ ಏನ್ ಮಾಡ್ಕೊಳತೀನಿ ಅಂದ್ರೆ ನಾರ್ಮಲ್ ನಾನು ರುಚಿ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಅಂದ್ರೆ ಕೊತ್ತಂಬರಿ, ಆಮೇಲೆ ಜೀರಿಗೆ ಪುಡಿ, ಧನಿಯಾ ಪೌಡರ್, ಆಮೇಲೆ ರೆಡ್ ಚಿಲ್ಲಿ ಪೌಡರ್. ನಿಮಗ್ ಬೇಕಂದ್ರೆ ಹಸಿ ಮೆಣಸಿನಕಾಯಿ ಕೂಡ ಹಾಕೋಬಹುದು. ಬಟ್ ಇಷ್ಟೆಲ್ಲ ಹಾಕೊಂಡ್ರ ಅದೇನು ನಾವು ರೆಡಿ ಮಾಡ್ಕೊಂಡಿರ್ತೀವಿ ನೋಡ್ರಿ, ಹಂಗಾಗಿ ಅದು ಒಂದ್ ಸ್ವಲ್ಪ ಪರಾಟ ಫುಲ್ ಟೇಸ್ಟಿ ಆಗ್ತಾವ್ರಿ. ಮತ್ ನಮ್ ಹರ್ಷು ಬೇಡಾಕ್ ಬಂದನ್ರಿ ಮಮ್ಮಿ ಬಟಾಟಿ ಕೊಡಂತ, ಬಟ್ ನಾನು ಆಲ್ರೆಡಿ ಎಲ್ಲಾನು ಸ್ಮ್ಯಾಶ್ ಮಾಡೀನ್ರಿ. ಸೊ ಇವಾಗ ನೋಡ್ರಿ ನಾ ಚಪಾತಿಗೆ ಯಾವ ತರ ಹಿಟ್ ನಾದ್ಕೋತೀವಿ ನೋಡ್ರಿ, ಸೇಮ್ ಅದೇ ತರಾನ ಹಿಟ್ ನಾದ್ಕೋಬೇಕ. ಏನು ಅದ್ರೊಳಗೆ ಡಿಫ್ರೆಂಟ್ ಏನೂ ಇಲ್ಲ. ಗೋಧಿ ಹಿಟ್ಟನ್ನ ನಾದ್ಕೊಂಡಿನಿ, ಮೈದಾ ಏನು ನಾದ್ಕೊಂಡಿಲ್ಲ. ಕೆಲವೊಬ್ರು ಮೈದಾ ಒಳಗೆ ಕೂಡ ಮಾಡ್ತಾರ, ಬಟ್ ನಾ ಗೋಧಿ ಹಿಟ್ಟನ್ನ ನಾದ್ಕೊಂಡಿನಿ. ಸೊ ಇವಾಗ ನೋಡ್ರಿ ನಾನು ಅದ್ರ ಒಳಗ ಚಪಾತಿ ಹಿಟ್ ತರ ಯಾವ ತರ ಮಾಡ್ತಾರ ಅದೇ ತರನ ಸೇಮ್ ನ ಲಡ್ಸ್ಕೊಳತೀನ್ರಿ. ಆಕ್ಚುಲಿ ಒಂದ್ ಕಮೆಂಟ್ ಬಂದಿತ್ರಿ ನನಗ, ಏನಪ್ಪಾ ಅಂದ್ರ ನೋಡ್ರಿ ನೀವೆಲ್ಲ ಎಷ್ಟು ಚಂದ ಅಡ್ಗಿ ಮಾಡ್ತೀರಿ, ಎಷ್ಟು ಸಖತ್ ಅಡ್ಗಿ ಮಾಡ್ತೀರಿ, ಆಮೇಲೆ ನಮ್ಮ ಮನಿಯೊಳಗ ನಮ್ ಸೊಸಿ ಈ ತರ ಮಾಡಂಗಿಲ್ಲ, ಇಲ್ಲ ಅಂದ್ರೆ ನಮ್ಮ ಮಗಳು ಈ ತರ ಇಷ್ಟೊಂದು ಪರ್ಫೆಕ್ಟ್ ಮಾಡಂಗಿಲ್ರಿ, ನಾನು ಏನ ಅಷ್ಟೊಂದು ಪರ್ಫೆಕ್ಟ್ ಅದೀನಿ ಅಂತ ಹೇಳತಿಲ್ರಿ. ಬಟ್ ಹಿಂಗೊಂದ್ ಕಮೆಂಟ್ ಬಂದಿದ್ರಿ ನನಗ. ಹಂಗೇನು ತಿಳ್ಕೊಳಕ್ ಹೋಗ್ಬೇಡ್ರಿ, ಮತ್ತು ಫಸ್ಟ್ ಆಫ್ ಆಲ್ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡ್ರಿ. ಅಕ್ಕಿಗ್ ಬರ್ತತಿ ನನಗ್ ಬರಂಗಿಲ್ಲ, ಇಲ್ಲಾಂದ್ರೆ ಅವ್ರಿಗೆ ಬರ್ತತಿ ನನ್ ಸೊಸಿಗ್ ಬರಂಗಿಲ್ಲ, ನನ್ ಮಗಳಿಗೆ ಬರಂಗಿಲ್ಲ. ಇದು ಫಸ್ಟ್ ಆಫ್ ಆಲ್ ಕಂಪ್ಯಾರಿಸನ್ ಮಾಡ್ಕೋಕ್ ಹೋಗ್ಬೇಡ್ರಿ. ಮತ್ತೇನಾಗ್ತದ್ರಿ ಅಂದ್ರೆ ಒಂದ್ ವೇ ಪ್ರತಿಯೊಬ್ಬರ ಮನೆಯೊಳಗೆ ಇದ್ದಿದ ಅಂತ ಹೇಳ್ತೀನಿ ನಾನು. ಏನಪ್ಪಾ ಅಂದ್ರೆ ಹೇಳುದು ವೇ ಚೇಂಜ್ ಮಾಡ್ಕೋಬೇಕು ನಾವು. ಅಕ್ಕಿಗ್ ಬರ್ತದ್ ನೋಡ ನೀನು ಮಾಡ್ಬೇಕ ಅಂತ ಹಿಂಗ್ ಹೇಳಿದ್ರ ಪ್ರತಿಯೊಬ್ಬರಿಗೆ ಒಂದ್ ಸ್ವಲ್ಪ ಸಿಟ್ಟು ಬರ್ತದ್ರಿ. ಸೊ ಹೇಳು ವೇ ಹೆಂಗ್ ಚೇಂಜ್ ಮಾಡ್ಕೊರಿ ಅಂದ್ರೆ ಅಕ್ಕಿ ನೋಡ್ ಅಕ್ಕಿ ಅವ್ರು ಎಷ್ಟ್ ಚಂದ ಮಾಡ್ಯಾರ ಆ ರೆಸಿಪಿ ನೀನ್ ಮಾಡಕ್ ಟ್ರೈ ಮಾಡ, ಇಲ್ಲಾಂದ್ರೆ ಅವ್ರು ಏನ್ ಮಾಡ್ಯಾರ ನೀನು ಆ ತರ ಮಾಡಕ್ ಟ್ರೈ ಮಾಡ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ರೆಸಿಪಿ ಮಾಡ್ಯಾರ ನೋಡವ್ರು, ನೀನು ನಮ್ಮ ಮನೆಯೊಳಗೆ ಈ ತರ ಮಾಡ ನೋಡು, ನಾವು ಟೇಸ್ಟಿ ಆಗ್ತಾವೇನ. ಸೊ ಇದು ವೇದಿಂದ ನೀವು ಹೇಳಿದ್ರೆ ಅಂದ್ರೆ ಆಟೋಮೆಟಿಕ್ ಅಕ್ಸೆಪ್ಟ್ ಮಾಡ್ಕೋತಾರ. ಸೊ ಒಂದ್ ಸ್ವಲ್ಪ ನೀವು ವೇ ಚೇಂಜ್ ಅಂದ್ರೆ ಹೇಳುದು ವೇ ಚೇಂಜ್ ಆತಂದ್ರ ಅಂದ್ರೆ ಮುಂದಿನ ಒಂದ್ ಸ್ವಲ್ಪ ಸಿಟ್ಟು ಬಂದರ್ಗತನ ಆಗ್ತದ್ರಿ ಅದ. ಬಟ್ ಈ ತರ ಆಗಿನ ಕ್ಲಾಶಸ್ ಸ್ಟಾರ್ಟ್ ಆಗ್ತಾವ. ಬಟ್ ನೀವು ಆ ತರ ಏನು ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನು ಎಲ್ಲಾನು ನನ್ ತವ್ರ ಮನೆಯೊಳಗ ಕಲ್ತ್ ಬಂದೀನಿ ಅಂತ ಏನೂ ಇಲ್ಲ. ನಾನು ಆಕ್ಚುಲಿ ನನ್ನ ತವ್ರ ಮನೆಯೊಳಗೆ ಏನೂ ಕೆಲಸ ಮಾಡ್ತಿರ್ಲಿಲ್ಲ, ನಾ ಇಲ್ಲಿ ಬಂದನ ಎಲ್ಲಾ ಕೆಲಸ ಕಲ್ತೀನ್ರಿ. ಅದಕ್ಕ ನಮ್ಮ ಅತ್ತಿನ ಕಾರಣ. ಬಿಕಾಸ್ ನಮ್ಮ ಅತ್ತಿ ನನ್ನ ಕೈಯಾಗ ಕಿಚನ್ ಕಾನ್ಫಿಡೆಂಟ್ಲಿ ಕೊಟ್ರ, ನೀ ಮಾಡು ಕೆಟ್ಟದ್ರೂ ಸೈ ಚಲೋ ಆದ್ರೂ ಸೈ ನಾವ್ ಅದೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ ತಿಂತೀವಿ, ನಾವೇನು ಅನ್ನಂಗಿಲ್ ತಂಗಿ ನೀ ಮಾಡ ಅಂತ. ಇದು ಒಂದ್ ಏನ್ ನಮ್ಮ ಅತ್ತ ಬಂದ್ಮೇಲೆ ನನಗೆ ಹೇಳಿದ್ರು ಅಂದ್ರೆ ಫಸ್ಟ್ ಡೇ ಅಂದ್ರೆ ನಂದು ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಡೇ ನಮ್ಮ ಅತ್ತಿ ಹೇಳಿದ, ಕಿಚನ್ ನಿನ್ ಕೈ ಒಳಗ್ ತಗೋ ಮತ್ತು ನೀ ಹೆಂಗ್ ಮಾಡ್ತಿ ಹಂಗ್ ನಾವ್ ತಿನ್ನಾಕ ಅಕ್ಸೆಪ್ಟ್ ಮಾಡ್ಕೋತೀವಿ, ನೀ ಹೆಂಗ್ ಮಾಡ್ತಿ ಹಂಗ್ ತಿಂತೀವಿ ನಾವ್ ಅಂತ. ಏನಂದ್ರ ಸೊ ಆ ಕಾನ್ಫಿಡೆಂಟ್ಲಿ ನಾ ಎಲ್ಲಾನು ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಸೊ ಹಂಗಾಗಿ ನಾನು ಅದು ಆಕ್ಚುಲಿ ನನ್ನ ಸಕ್ಸಸ್ಸು ಆಯ್ತು. ಅಂದ್ರೆ ನಾ ಲಿಟ್ರಲಿ ನನಗೆ ಒಂದು ಭಾಜಿ ಫೋಟ್ನಿ ಕೊಡಕ್ ಬರ್ತಿರ್ಲಿಲ್ರಿ ನನ್ನ ತವ್ರ ಮನೆಯೊಳಗ. ಬಟ್ ನಾ ಇಲ್ಲಿ ಕಾನ್ಫಿಡೆಂಟ್ಲಿ ಎಲ್ಲಾನು ಅಡಿಗೆ ಮಾಡ್ತೀನಿ, ಅದಕ್ಕೆ ನಮ್ಮ ಅತ್ತಿನ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿರಿ ಈ ವಿಡಿಯೋ ನೋಡ್ತಿದ್ರ. ಇವಾಗ ನೋಡ್ರಿ ನಾನು ಆಲೂ ಪರಾಟನ
ನಾರ್ಮಲ್ ನಾವು ಯಾವ ಚಪಾತಿ ಹೆಂಗ್ ಬೇಯಿಸ್ಕೋತೀವಿ, ತುಪ್ಪ ಹಚ್ಚಿ ಬೇಯಿಸ್ಕೋರಿ, ಎಣ್ಣೆ ಹಚ್ಚಿ ಬೇಯಿಸ್ಕೋರಿ. ಬಟ್ ಮಕ್ಕಳಿಗೆ ಕೊಡೋದ್ರಿಂದ ಒಂದ್ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ಕೋರಿ, ಜಾಸ್ತಿ ಸಾಫ್ಟ್ ಆಗ್ತಾವ, ಬಾಯಾಗ ಟೇಸ್ಟಿ ಕೂಡ ಆಗ್ತಾವ. ಚಪಾತಿ ಹಿಟ್ಟು ತುಂಬ್ಕೊಂಡ ಮಾಡುದ್ರಿಂದ ಸಖತ್ ಆಗ್ತಾವ, ಟೇಸ್ಟಿ ಆಗ್ತಾವ. ಮಕ್ಕಳಿಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ತದೆ, ಫುಲ್ ಟೇಸ್ಟಿ ಆಗ್ತಾವ್ರಿ, ಕ್ರಿಸ್ಪಿ ಆಗ್ತಾವ. ಸೊ ಈ ತರ ನಾನು ನನ್ನ ಪ್ಲೇಟ್ನ ರೆಡಿ ಮಾಡ್ಕೊಂಡಿನ್ರಿ. ಬಹಳ ಸಖತ್ ಆಗ್ತಾವ್ರಿ. ನೀವು ಕೂಡ ನಿಮ್ಮ ಮನಿ ಒಳಗ ಖಂಡಿತ ಟ್ರೈ ಮಾಡ್ರಿ. ಈ ವಿಡಿಯೋ ಲೈಕ್ ಆಗೈತಂತ ಅನ್ಕೋತೀನಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್.